ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಪ್ರಿಯಾಳನ್ನು ಒಪ್ಪಿ ಕ್ಷಮಿಸೇ ಬಿಟ್ರೆ ನಂದಾಬ್ರು ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಿಯಾ ಮಾಡಿರ್ತಕ್ಕಂಥ ತಪ್ಪಿಗೆ ನಿಜಕ್ಕೂ ನಂದವ್ರ ಹತ್ರ ಕ್ಷಮೆ ಇಲ್ಲ. ಯಾಕಂದರೆ ಇಲ್ಲಿ ಪ್ರಿಯಾ ಅವತ್ತು ಹೋಟೆಲ್ ವಿಶ್ವದಲ್ಲಿ ನಡ್ಕೊಂಡಂಥ ರೀತಿ ನಂದವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಇಲ್ಲಿ ತಪ್ಪು ಮಾಡದ ವಲ್ಲಭ ಸತ್ಯವನ್ನು ಹೇಳಿದೆ ಮನೆಯಿಂದ ಹೋಗೋದಕ್ಕೆ ರೆಡಿ ಆಗಿದ್ದ. ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಗೊತ್ತಿದ್ರು ವಲ್ಲಭನನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೆ ಅವರು ಮೌನವಾಗಿದ್ದರು. ಇದೇ ರೀತಿಯಾಗಿ ಇಲ್ಲಿ ಮಾಧವ ಮತ್ತು ಕೇಶವ ಕೂಡ ನಡ್ಕೊಂಡ್ರು. ಆದರೆ ನೀನೇನು ಮಾಡಿದೆ, ನಿನ್ನ ಸ್ವಾರ್ಥವನ್ನು ನೋಡಿದೆ ಹೊತ್ತು ವಲ್ಲಭನ ಬಗ್ಗೆ ನೋಡಿದ್ಯಾ. ನಿನ್ನನ್ನು ಈ ಮನೆಗೆ ಸುಸಿಯಾಗಿ ತೊಗೊಂಡು ಬಂದಿದ್ದು ಈ ಮನೆಯ ಒಗ್ಗಟ್ಟನ್ನು ಕಾಪಾಡಬೇಕು ಅಂತ. ಆದರೆ ನೀನೇನು ಮಾಡಿದೆ, ಈ ಮನೆಯ ಒಗ್ಗಟ್ಟನ್ನು ಹೊಡೆಯೋದಕ್ಕೆ ನೋಡಿದೆ. ಖಂಡಿತವಾಗ್ಲೂ ನನ್ನ ಒಂದು ಎಕ್ಸ್ಪೆಕ್ಟೇಷನನ್ನು ಸುಳ್ಳು ಮಾಡಿಬಿಟ್ಟೆ. ನನಗೆ ನಿನ್ನ ಬಗ್ಗೆ ಎಂಥ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಯಾವುದನ್ನು ಕೂಡ ನಿಜ ಮಾಡಲಿಲ್ಲ ಅಂತ ಹೇಳಿ ನಂತವರು ಹೇಳ್ತಾರೆ. ಇತ್ತ ಕಡೆ ನಿಜಕ್ಕೂ ಎಮ್ಮೆ ಓದಿದ್ದೀನಿ ಅಂತ ಪ್ರಿಯಾ ಸುಳ್ಳು ಹೇಳಿದ್ದಾರೆ. ಆ ವಿಷಯ ಗೊತ್ತಾದರೆ ನಂದವ್ರು ಏನು ಮಾಡ್ಬೋದು. ಜೊತೆಗೆ ಆಕೆಯ ವಯಸ್ಸಿನ ವಿಷಯ, ಜೊತೆಗೆ ಆಕೆಯ ಓದಿನ ವಿಷಯ ಎಲ್ಲವೂ ಕೂಡ ಸುಳ್ಳಾಗಿದೆ. ಇದು ಯಾವ ವಿಷಯ ಕೂಡ ನಂದವ್ರಿಗೆ ಗೊತ್ತಿಲ್ಲ. ಜಸ್ಟ್ ನಂದವ್ರಿಗೆ ಗೊತ್ತಿತ್ತು ಮದುವೆಯನ್ನು ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಂದಿನ ಪ್ರಿಯಾ ಬಂಡವಾಳ ಆಚೆ ಬಂದಿತ್ತು. ಅದರಿಂದಾಗಿ ನಂದವರು ರೊಚ್ಚಿಗೆದ್ದಿದ್ರು. ಎಷ್ಟು ಮಟ್ಟಿಗೆ ಅಂದರೆ ಪ್ರಿಯಾಳನ್ನು ಮನೆ ಬಿಟ್ಟು ಕಳಿಸಿ ಇಲ್ಲಿ ಮಾಧವನಿಗೆ ಡಿವೋರ್ಸು ಕೊಟ್ಟಿಸ್ಬಿಡ್ತೀನಿ ಅನ್ನೋಷ್ಟ್ರ ಮಟ್ಟಿಗೆ ಇಲ್ಲಿ ನಂದವರು ರೊಚ್ಚಿಗೆದ್ದಿದ್ರು. ಬಟ್ ನಂತರ ವೀಣಾ ಮತ್ತು ಅವರ ಗಂಡ ಆಡಿದಂತಹ ನಾಟಕವನ್ನು ನಂಬಿದಂತಹ ನಂದ ಅವರು ಮತ್ತೆ ಇಲ್ಲಿ ಪ್ರಿಯಾಳನ್ನು ಒಪ್ಕೋತಾರೆ. ಆದರೆ ಇಲ್ಲಿ ಪ್ರಿಯಾಗೆ ಭಯ ಅಂತೂ ಖಂಡಿತ ಶುರುವಾಗುತ್ತೆ. ಯಾಕಂದರೆ ಇವತ್ತೇನೋ ಸುಳ್ಳು ಹೇಳಿ ಬಚಾವಾಗಿರ್ಬೋದು, ಆದರೆ ಪದೇ ಪದೇ ಅತ್ತೆ ಖಂಡಿತವಾಗ್ಲೂ ಈ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಏನು ಮಾಡೋದು. ಖಂಡಿತ ಸತ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾದರೆ ಖಂಡಿತ ನನ್ನ ಇಡೀ ಬಂಡವಾಳ ಆಚೆ ಬರುತ್ತೆ ಅಂತ ಹೇಳಿ ಪ್ರತಿ ಕ್ಷಣ ಕೂಡ ತುಂಬ ಭಯದಲ್ಲೇ ಜೀವನ ಕಳೀತಿದ್ದಾರೆ. ಬಿಕಾಸ್ ಆಲ್ರೆಡಿ ಇಲ್ಲಿ ಮಾಧವ್ ಅವ್ರಿಗೆ ಹೇಳಿದರು ಮಾಧವನ ಹೆಂಡತಿ ಪ್ರಿಯಾಳ ತಾಳಿಯನ್ನು ಹುಡ್ಕೊಂಡು ತಗೊಂಡು ಬನ್ನಿ ಅಂತ ಹೇಳಿ. ಹಾಗಾಗಿ ಅವರು ಕೂಡ ಅದನ್ನು ಹುಡ್ಕೊ ಬರ್ದಲ್ಲೇ ಇದ್ದಾರೆ. ಬಟ್ ಇಲ್ಲಿ ಯಾವುದೇ ರೀತಿಯಲ್ಲೂ ಹುಡ್ಕೋ ಅವಶ್ಯಕತೆ ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಿಯಾ ಮಾತನಾಡ್ತಿದ್ದಾಳೆ. ಪ್ರಿಯಾ ಮಾತನ್ನು ಕೇಳಿದ್ದೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಏನಿದು, ಎಷ್ಟು ಸುಲಭಕ್ಕೆ ಹೇಳ್ತಿದ್ದಾರೆ. ಪ್ರತಿ ಒಂದು ವಸ್ತುವಿನ ಬೆಲೆ ಏನು ಅನ್ನೋದು ಗೊತ್ತಿಲ್ಲ. ಅದರಲ್ಲೂ ಚಿನ್ನದ ವಸ್ತು ಅದು, ಅದನ್ನು ಹಿತ್ತಾಳೆ ರೀತಿ ನಡ್ಕೋತಿದಾರಲ್ಲ, ಮಾತನಾಡ್ತಿದಾರಲ್ಲ, ಇದೇನು ಫೇಕ್ ಜ್ಯುವೆಲರಿನ ಒರಿಜಿನಲ್ ಅಲ್ವಾ ಅಂತ ಹೇಳಿ ಮಾತನಾಡ್ಕೋತಾರೆ. ಇಲ್ಲಿ ಅದು ಡೂಪ್ಲಿಕೇಟ್ ಅನ್ನೋ ವಿಷಯವಾಗಿ ಪ್ರಿಯಾಗೇನಾದರೂ ಸಹಾಯ ಬೇಕು ಅಂತ ಹೇಳಿ ಅಮ್ಮನನ್ನು ಕೇಳ್ಕೊತಾರೆ. ಬಟ್ ಇಲ್ಲಿ ಅಮ್ಮ ಕೊಡ್ತಕ್ಕಂಥ ಐಡಿಯಾ ಖಂಡಿತವಾಗ್ಲೂ ಜಸ್ಟ್ ಯಾವಾಗಲೂ ಒಂದೇ ಆಗಿರೋದಿಲ್ಲ. ಅದರಲ್ಲಿ ಡಬಲ್ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಈಗಲೂ ಕೂಡ ನೀನೇ ಹೋಗಿ ತರಕಾರಿ ಹೆಚ್ಚು, ಇದರಿಂದಾಗಿ ಆ ಪ್ರಿಯಾ ಮೇಲೆ ಬರ್ತಕ್ಕಂಥ ಆ ಒಂದು ಭಾವ ಕಡಿಮೆ ಆಗುತ್ತೆ. ನೀನು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ ಜಾಸ್ತಿ ಆಗೋದಕ್ಕೆ ಅಂತ ಹೇಳಿ ಇಲ್ಲಿ ಸರಳ ಅವರು ಮಗಳು ಪ್ರಿಯಾ ತಲೆಯನ್ನು ಕೆಡಿಸೋದಕ್ಕೆ ಮುಂದಾಗ್ತಾರೆ. ಈ ಕಡೆ ತನ್ನ ಸ್ವಂತ ಬುದ್ಧಿಯನ್ನು ಬಿಟ್ಟು 4 ಜನ ಹೇಳ್ಕೊಟ್ಟದ್ದೇ ಸರಿಯಾದ ಹಾದಿ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಿಯಾ ನಡ್ಕೊಂಡೇ ಬಂದಿರ್ತಾರೆ. ಆದರೆ ಒಂದಿನ ನಿಜಕ್ಕೂ ಎಲ್ಲ ಸತ್ಯಗಳು ಕೂಡ ಆಚೆ ಬಂದುಬಿಟ್ರೆ ಏನು ಮಾಡೋದು ಅನ್ನೋ ಭಯ ಪ್ರಿಯಾಳನ್ನು ಕಾಡ್ತಾನೆ ಇದೆ. ಜೊತೆಗೆ ಇಲ್ಲಿ ಪ್ರಿಯಾ ಇನ್ನೇನಾದರೂ ಸುಳ್ಳು ಹೇಳಿರ್ಬೋದು ಅನ್ನೋ ಒಂದು ಮನಸ್ಥಿತಿ ನಂದವ್ರಿಗೂ ಕೂಡ ಇದೆ. ಹಾಗಾಗಿನೇ ಅವರು ಯಾವುದೇ ಬಾರಿ ಮನೆಯಲ್ಲಿ ಕಷ್ಟ ಸುಖ ಏನೇ ಬಂದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪ್ರಿಯಾ ತನ್ನ ಕುಟುಂಬಕ್ಕೆ ಸೇರಿದವಳು ಅಂತ ಹೇಳಿ ನಂಬ್ತಿಲ್ಲ. ಪ್ರಿಯಾನ ಹೊರಗಿಟ್ಟೆ ಮಾತಾಡ್ತಾರೆ. ಇದರಿಂದ ಪ್ರಿಯಾಗೆ ತುಂಬಾ ನೋವು ಆಗತ್ತೆ. ಇದನ್ನು ಮೀನಾ ಮತ್ತು ಅಮ್ಮು ಗಮನಿಸ್ತಾರೆ. ಈ ಕಡೆ ಪ್ರಿಯಾ ನಾನು ತಪ್ಪು ಮಾಡಿದ್ದಕ್ಕೆ ಮಾವ ನನ್ನನ್ನು ತನ್ನವರಾಗಿ ನೋಡ್ತಾನೆ ಇಲ್ಲ, ನನ್ನನ್ನು ಬೇರೆಯವ್ರ ರೀತಿಯೇ ನೋಡ್ತಿದ್ದಾರೆ ಅಂತ ಹೇಳಿ ಅಮ್ಮಂಗೆ ಕರೆ ಮಾಡಿ ಹೇಳ್ತಾರೆ. ಅಮ್ಮ ಏನಾದರೂ ಉಪಾಯ ಮಾಡೋಣ ಅಂತ ಹೇಳ್ತಿದ್ದಾರೆ. ಮತ್ತು ನಿಮ್ಮ ಮಾವನ ವಿಶ್ವಾಸ ಗಳಿಸ್ಕೊಳ್ಳೇಬೇಕು ನೀನು ಅಂತ ಹೇಳಿ. ಹೌದಮ್ಮ, ನನ್ನನ್ನು ಈ ಮನೆಯವ್ರ ಥರನೇ ನೋಡ್ತಿಲ್ಲ, ಏನಾದ್ರು ಐಡಿಯಾ ಕೊಡು ಅಂದಾಗ ಖಂಡಿತ ನೀನೇನು ಯೋಚನೆ ಮಾಡಬೇಡ, ನಿನ್ಗೊಂದು ಐಡಿಯಾನ ತೊಗೊಂಡು ಬಂದೇ ಬರ್ತೀನಿ ಅಲ್ಲಿಗೆ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಅಮ್ಮ ಮತ್ತು ಮೀನಾ ಪ್ರಿಯಾಳನ್ನು ಮಾತಾಡಿಸ್ತಾರೆ. ಪ್ರಿಯಾ ಮನಸ್ಸಲ್ಲಿರ್ತಕ್ಕಂಥ ನೋವು ಅವ್ರಿಗೆ ಗೊತ್ತಾಗುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಇಲ್ಲಿ ಮಾವ ನಿಮ್ಮ ಜೊತೆ ಮಾತಾಡೋ ರೀತಿ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದೆ. ಇಬ್ರಿಗೂ ಕೂಡ ಗೊತ್ತಾಗದೇ ಇರೋ ಹಾಗೆ ಆಪರೇಷನ್ ಮಾವನನ್ನು ಶುರು ಮಾಡ್ಕೋತಾರೆ. ಅಂಗಡಿಗೆ ಪ್ರಿಯಾ ಅಡುಗೆ ತೊಗೊಂಡು ಹೋಗ್ತಾಳೆ. ಅಲ್ಲಿ ಪ್ರೀತಿಯಿಂದ ಮಾವನ ಹತ್ರ ಮಾತಾಡ್ತಾಳೆ, ಕ್ಷಮೆಯನ್ನು ಕೇಳ್ತಾರೆ. ಬಟ್ ಎಲ್ಲವನ್ನ ಕೂಡ ಅಲ್ಲಿ ಏರ್ಪೋರ್ಡ್ ಹಾಕ್ಕೊಂಡಿರೋದ್ರಿಂದ ಅದ್ರ
ಮುಖಾಂತರ ತಿಳಿಸೋದಕ್ಕೆ ಮೀನಾ ಮತ್ತು ಅಮ್ಮು ಮುಂದಾಗ್ತಿದ್ದಾರೆ. ಇಲ್ಲಿ ಪ್ರಿಯಾ ಮೀನಾ ಮತ್ತು ಅಮ್ಮು ಹೇಳ್ದಾಗೆ ಮಾಡ್ತಿದ್ದಾರೆ. ಫೈನಲಿ ಇಲ್ಲಿ ಯಾರ್ದು ಜೊತೆ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಮಾಡ್ತಿದ್ದಾರೆ ಅನ್ನೋ ವಿಷಯ ಜಗತ್ ಜಾಹೀರಾಗ್ಬಿಡುತ್ತೆ. ಫೈನಲಿ ಪ್ರಿಯಾ ಮತ್ತು ಮೀನಾ ಅಮ್ಮುವಿನ ಪ್ಲ್ಯಾನ್ ಕೂಡ ಉಲ್ಟಾ ಹೊಡೆಯುತ್ತೆ. ತದನಂತರ ಇಲ್ಲಿ ನಂದವರ ಬರ್ಡೇ ಸಂಭ್ರಮ ಇದೆ. ನಂದವರ ಬರ್ಡೇ ಮಾಡಬೇಕು ಅಂತ ಹೇಳಿ ಅಮ್ಮು ಮತ್ತು ಮೀನಾ ಮಕ್ಕಳು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೋತಾರೆ. ಎಲ್ಲರೂ ಪ್ಲ್ಯಾನ್ ಮಾಡ್ಕೊಳ್ಳೋದ್ರ ಮುಖಾಂತರ ಅಂದೇ ಇಲ್ಲಿ ಭೂಮಿ ಅಕ್ಕ ಗೌತಮ್ ಮಾವನ ಜೊತೆ ಮಾತಾಡೋ ಹಾಗೆ ಮಾಡಲೇಬೇಕು ಅಂತ ಹೇಳಿ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಅಂದ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮಾವನ ಜೊತೆ ಮಾತಾಡಬೇಕು ಅಂತ ಹೇಳಿ ಕ್ಷಣಕ್ಕೂ ಕೂಡ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಪ್ರಿಯಾ. ಫೈನಲಿ ನಂದವರ ಬರ್ಡೇ ಸಂಭ್ರಮ ನಂದವರಿಗೆ ಗೊತ್ತಿಲ್ಲ ಈ ರೀತಿ ಬರ್ಡೇ ಸಂಭ್ರಮವನ್ನು ಆಚರಿಸ್ತಿದ್ದಾರೆ ಅಂತ ಸರ್ಪ್ರೈಸನ್ನು ಕೊಡೋದಕ್ಕೆ ಮೀನಾ ಅಮ್ಮು ಹಾಗೆ ಪ್ರಿಯಾ ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ. ಫೈನಲಿ ಇಲ್ಲಿ ನಂದವರು ಬರ್ತಿದ್ದಾಗೇ ನಿಜಕ್ಕೂ ಅಚ್ಚರಿ ಆಗತ್ತೆ, ಏನಿದೆಲ್ಲ ಅಂತ ಕೇಳ್ತಿದ್ದಾರೆ. ನಿಮ್ಮ ಬರ್ಡೇ ಅಲ್ವಾ, ಅದಕ್ಕೋಸ್ಕರನೇ ಈ ಸರ್ಪ್ರೈಸ್ ಅಂತ ಹೇಳ್ತಾರೆ. ಫೈನಲಿ ನಂದವರ ಮುಂದೆ ಮಕ್ಕಳು ಎಲ್ಲರೂ ಕೂಡ ಬಂದು ಅವ್ರಿಗೆ ವಿಶನ್ನು ಮಾಡೋದ್ರ ಮುಖಾಂತರ ನಿಜಕ್ಕೂ ಅವರ ಬರ್ಡೇ ಸಂಭ್ರಮವನ್ನು ಹೆಚ್ಚು ಮಾಡ್ತಿದ್ದಾರೆ. ಇದರ ನಡುವೆ ಮೀನಾ ಮತ್ತು ಅಮ್ಮುನ ಇದನ್ನೆಲ್ಲ ನೀವೇ ಮಾಡಿದ್ದು ಅಲ್ವಾ ಅಂತ ಹೇಳಿ ನಂದವರು ಕೇಳಿದಾಗ ಇಲ್ಲ ಇದು ಯಾವುದನ್ನು ಕೂಡ ನಾವು ಮಾಡಿಲ್ಲ, ನಾವು ನಿಮ್ಮ ಬರ್ಡೇ ಮಾಡಬೇಕು ಅಂದ್ಕೊಂಡ್ವಿ ಅಷ್ಟೇ, ಆದರೆ ಮುಂದೆ ನಿಂತು ಇದು ಎಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ರೆಡಿ ಮಾಡಿದ್ದು ಪ್ರಿಯಾಕ ಅಂತ ಹೇಳ್ತಾರೆ. ಪ್ರಿಯಾ ಅಲ್ಲಿಗೆ ಬಂದಿದ್ದೆ ಮಾವ ಹ್ಯಾಪಿ ಬರ್ಡೇ ಅಂತ ಹೇಳೋದ್ರ ಮುಖಾಂತರ ಮಾವನಿಗೆ ವಿಶ್ ಮಾಡ್ತಿದ್ದಾಳೆ. ಇತ್ತ ಕಡೆ ನಂದವರು ಶಾಕ್ ಆಗ್ತಾರೆ. ಅದೇ ಒಂದು ಸಮಯದಲ್ಲಿ ಮೀನಾ ಮತ್ತು ಅಮ್ಮು ಹೇಳ್ಕೊಟ್ಟಾಗೆ ಇಲ್ಲಿ ಪ್ರಿಯಾ ಮಾವನ ಹೃದಯವಾಗಿರ್ತಕ್ಕಂಥ ಒಂದಷ್ಟು 4 ಸಾಲುಗಳನ್ನು ಬರೆಯೋದ್ರ ಮುಖಾಂತರ ನನಗೆ ನೀವಿಲ್ಲದೆ ಹೇಗಿರಬೇಕು ಅಂತಲೇ ಗೊತ್ತಾಗ್ತಿಲ್ಲ, ನಿಜವಾಗ್ಲೂ ಸತ್ತು ಬದುಕ್ತಾಗೆ ಅನ್ನಿಸ್ತದೆ, ದಯವಿಟ್ಟು ನನ್ನ ಜೊತೆ ನೀವು ಮಾತನಾಡಿ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ನಂದವರನ್ನು ಪ್ರಿಯಾ ತುಂಬಾ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾರೆ. ಇಷ್ಟು ದಿನ ಖಡಕ್ಕಾಗಿ ಇದ್ದಂತಹ ನಂದ ಅವರು ಪ್ರಿಯಾ ವಿಶ್ವವಾಗಿ ನಿಜಕ್ಕೂ ಕೂಡ ಸಾಫ್ಟ್ ಆಗಿದ್ದಾರೆ. ಸಾಫ್ಟ್ ಆಗೋದಷ್ಟೇ ಅಲ್ಲ, ಇಲ್ಲಿ ಪ್ರಿಯಾ ಮಾತಿಗೆ ರೆಸ್ಪೆಕ್ಟ್ ಮಾಡ್ತಾ ಆ ಒಂದು ರೋಸನ್ನು ತೊಗೊಂಡು ಬಂದಿರ್ತಾರೆ. ಪ್ರಿಯಾ ನಂದವ್ರಿಗೆ ವಿಶ್ ಮಾಡಬೇಕಾದ್ರೆ ಆ ಒಂದು ರೋಸನ್ನು ತೊಗೋತಾರೆ. ಥ್ಯಾಂಕ್ಸನ್ನು ಹೇಳೋದ್ರ ಮುಖಾಂತರ ಇನ್ನು ಮುಂದೆ ಈ ತಪ್ಪನ್ನು ರಿಪೀಟ್ ಮಾಡಬಾರ್ದು, ಇಡೀ ಮನೆ ನಿನ್ನ ಮನೆ ಅನ್ನೋ ರೀತಿ ಇರಬೇಕು ಅಂತ ಹೇಳ್ಕೊಟ್ಟಿದ್ದೆ. ಇಲ್ಲಿ ಪ್ರಿಯಾನ ಕ್ಷಮಿಸಿ ಆಕೆ ಕೊಟ್ಟಿರ್ತಕ್ಕಂತಹ ವಿಷಯನ ತಗೊಂಡಿದ್ದೆ ಇಲ್ಲಿ ಪ್ರಿಯಾನ ಮಾತಾಡ್ಸೋದಕ್ಕೆ ಅಂತ ನಂದವರು ಮುಂದಾಗ್ತಾರೆ. ಕೊನೆಗೂ ಇಲ್ಲಿ ಮೀನಾ ಮತ್ತು ಅಮ್ಮು ಅಂದ್ಕೊಂಡ ಹಾಗೆ ಇಲ್ಲಿ ಪ್ರಿಯಾ ಮತ್ತು ನಂದವರು ಮಾತಾಡೇ ಬಿಟ್ಟರು. ಇಲ್ಲಿ ನಂದವರು ಪ್ರಿಯಾಳನ್ನು ಕ್ಷಮಿಸೇ ಬಿಟ್ಟರು. ಹಾಗಾದರೆ ಮುಂದೆ ಏನಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ವೀಣವರು ಮನೆಗೆ ಬರ್ತಿದ್ದಾರೆ. ಮನೆಗೆ ಬರೋದ್ರ ಮುಖಾಂತರ ಮಗಳು ಮಾವನ ಜೊತೆ ಚೆನ್ನಾಗಿ ಹೊಂದಿಕೆ ಆಗಿದೆ, ಚೆನ್ನಾಗಿ ಮಾತಾಡ್ತಿದ್ದಾಳೆ, ಅಪ್ಪನ ರೀತಿ ಟ್ರೀಟ್ ಮಾಡ್ತಿದ್ದಾಳೆ ಅನ್ನೋದನ್ನು ಖುಷಿ ಪಡೋದನ್ನು ಬಿಟ್ಟು ಇಲ್ಲಿ ನಂದವರ ಮನಸ್ಸನ್ನು ಗೆಲ್ಲಬೇಕು. ಜೊತೆಗೆ ಮೀನಾ ಮತ್ತು ಅಮ್ಮು ಕೂಡ ನಂದವರಿಂದ ದೂರ ಆಗಬೇಕು, ಆ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವರ ಡುಪ್ಲಿಕೇಟ್ ಒಡವೆ ವಿಷಯವನ್ನು ಕೂಡ ಮಾತನಾಡ್ಕೋತಾರೆ. ಇದು ಅಮ್ಮು ಮತ್ತು ಮೀನಾಗೂ ಕೂಡ ಮುಟ್ಟುತ್ತೆ. ಹಾಗಾದರೆ ಮುಂದೇನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ